Hi friends, welcome to Unique Wealth. Nifty Technical Analysis ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. Yes, right. ನಾವು ಜೂನ್ 7th ಗೆ ಮಾರ್ಕೆಟ್ ಯಾವ ಲೆವೆಲ್ಸ್ ಅಲ್ಲಿ ಟ್ರೇಡ್ ಆಗುತ್ತೆ ಅಂತ ಯೂಶಲಿ ಯೂಟ್ಯೂಬ್ ಕೊಟ್ಟಿಲ್ಲ. ನಾನು ಹೇಳ್ತಾ ಇರ್ತೀವಲ್ಲ, ವೀಕೆಂಡ್ಸ್ ಅಲ್ಲಿ ಕೆಲವೊಂದು ಸೆಷನ್ಸ್ ಇರುತ್ತೆ, ಸ್ಟೂಡೆಂಟ್ಸ್ ಗೆ ರಿವಿಷನ್ ಕ್ಲಾಸಸ್ ಇರುತ್ತೆ. ಹಾಗಾಗಿ ಸಾಮಾನ್ಯವಾಗಿ ನಾವು ವೀಕೆಂಡ್ಸ್ ಅಲ್ಲಿ ಯಾವುದೋ ಒಂದು ವಿಡಿಯೋನ ಕೊಟ್ಟಿರೋದಿಲ್ಲ. ಹಾಗಾದ್ರೆ ಲೆವೆಲ್ಸ್ ನ ತಿಳ್ಕೊಳ್ಳೋದು ಅಂತಾನ. ಎಸ್, ನಾನು ಎಷ್ಟು ಸರಿ ಹೇಳ್ತಾ ಇರ್ತೀನಿ, ಯಾವಾಗೆಲ್ಲ ನಾವು ಯೂಟ್ಯೂಬ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಇಟ್ಸ್ ಫ್ರೀ ಚಾನಲ್ ಆಗಿರೋದ್ರಿಂದ ನೀವು ಅಲ್ಲಿ ಬಂದು ನಿಫ್ಟಿ ಮಾರ್ಕೆಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಿಫ್ಟಿ ಲೆವೆಲ್ಸ್ ಏನು, ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಏನು, ಜೊತೆಗೆ ಇವತ್ತು ಆಕ್ಷನ್ ಪ್ಲಾನ್ಸ್ ಏನ್ ಅನ್ಬಿಟ್ಟು ಕೆಲವೊಂದು ಪಾಯಿಂಟ್ಸ್ ನಾವು ಶೇರ್ ಮಾಡಿರ್ತೀವಿ, ಅದನ್ನ ನೀವು ಯೂಸ್ಫುಲ್ ಮಾಡ್ಕೊಳ್ಬಹುದು. ಹಾಗಾದ್ರೆ ಬನ್ನಿ ನೋಡೋಣ, ಇವತ್ತು ಮಂಡೇ ಜೂನ್ 7th ಗೆ ಮಾರ್ಕೆಟ್ ಅಲ್ಲಿ ಯಾವ ಲೆವೆಲ್ಸ್ ಅಂತ ಕೊಟ್ಟಿದ್ವಿ, ಆ ಲೆವೆಲ್ಸ್ ಏನಾಗಿದೆ ಅಂತ ನೋಡೋಣ. ಫಸ್ಟ್ ನಾವು ನೋಡೋದಾದ್ರೆ ಮಾರ್ಕೆಟ್ ಇವತ್ತು ಒಂದು ಸ್ಮಾಲ್ ಗ್ಯಾಪ್ ಅಪ್ ಆಯ್ತು. ಆ ಗ್ಯಾಪ್ ಅಪ್ ಆದ್ಮೇಲೆ ಇಲ್ಲಿ 690 ಇಂದ 750 ಅನ್ನೋದನ್ನ ಸೈಡ್ ವೇಸ್ ಅಂತ ಕೊಟ್ಟಿದ್ವಿ. ಅದಾದ್ಮೇಲೆ ಬ್ಯಾಂಕ್ ನಿಫ್ಟಿಗೆ ಒಂದು ಲೆವೆಲ್ಸ್ ಕೊಟ್ಟಿದ್ವಿ, 35,350 ಇಂದ 35,550 ಸೈಡ್ ವೇಸ್. ಸೊ ನಿಮ್ಗೆ ಅರ್ಥ ಆಗ್ತಾ ಇರುತ್ತೆ, ಸೈಡ್ ವೇಸ್ ಅಂತ ಹೇಳಿದ್ರೆ ಏನು, ಮಾರ್ಕೆಟ್ ಅಲ್ಲಿ ಅಗ್ರೆಸಿವ್ ಟ್ರೇಡ್ ಮಾಡೋರು ಆ ರೇಂಜ್ ಬ್ರೇಕ್ ಆಗ್ಲಿಲ್ಲ ಅಂದ್ರೆ ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡಿ. ಅಗ್ರೆಸಿವ್ ಟ್ರೇಡ್ ಮಾಡೋರು ಅಂದ್ರೆ ಯಾರ್ಯಾರು, ಜಾಸ್ತಿ ಕ್ವಾಂಟಿಟಿ ಮಾಡೋರು, ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋರು. ನಿಮ್ಗೆ ಮಾರ್ಕೆಟ್ ಅಲ್ಲಿ ಮೂಮೆಂಟಮ್ ಗುಡ್ ಪ್ರಾಫಿಟ್ ಬರ್ಬೇಕಂದ್ರೆ ಈ ಲೆವೆಲ್ಸ್ ನ ಬ್ರೇಕ್ ಆಗ್ಬೇಕು ಅಂತ ಹೇಳ್ತಾ ಇರ್ತೀನಿ. ಯಾರಿಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಲಾಸ್ಟ್ ವಿಡಿಯೋಸ್ ನ ಸ್ವಲ್ಪ ರೆಫರ್ ಮಾಡಿ, ಅಲ್ಲಿ ಸೈಡ್ ವೇಸ್ ಅಲ್ಲಿ ಏನ್ ಆಕ್ಷನ್ ಪ್ಲಾನ್ ತಗೊಳ್ಬೇಕು ಅಂತ ನಾವು ಕೊಟ್ಟಿದ್ವಿ. ಜೊತೆಗೆ ನಾವು ಮಾರ್ಕೆಟ್ ಅಲ್ಲಿ ಏನೆಲ್ಲ ಕೊಟ್ಟಿದ್ವಿ, ಇವತ್ತು ನಮ್ಮ ಸ್ಟೂಡೆಂಟ್ಸ್ ಗೆ ಲೈವ್ ಸೆಷನ್ ಆದಾಗ ಏನ್ ಸಜೆಸ್ಟ್ ಮಾಡಿದ್ವಿ ಅದೆಲ್ಲ ನಿಮ್ಗೆ ತೋರ್ಸಕ್ ಹೋಗ್ತಾ ಇದೀನಿ. ರೈಟ್ ಫ್ರೆಂಡ್ಸ್, ಇದು ಒಂದ್ ಪಾರ್ಟ್ ಆಯ್ತು. ಅಂದ್ರೆ ಇನ್ನು ಈ ವಿಡಿಯೋನ ಎಂಡ್ ಆಗೋವರೆಗೂ ಸ್ವಲ್ಪ ವೆಯ್ಟ್ ಮಾಡಿ ನೋಡಿ. ಬಿಕಾಸ್ ಎವ್ರಿ ಡೇ ನೀವು ಕನ್ಸಿಸ್ಟೆನ್ಸ್ ಆಗಿ ಹೇಗೆ ಪ್ರಾಫಿಟ್ ಮಾಡ್ಬೇಕು, ಅದಕ್ಕೆ ಏನ್ ಆಕ್ಷನ್ ತಗೊಂಡ್ರೆ ನೀವು ಯಾವ ರೀತಿ ಹಣನ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೆಲವೊಂದು ವರ್ಡ್ಸ್ ನಾನು ಶೇರ್ ಮಾಡಕ್ ಹೋಗ್ತಾ ಇದೀನಿ. ಹಾಗಾಗಿ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ರೈಟ್ ಫ್ರೆಂಡ್ಸ್, ಹಾಗಾದ್ರೆ ಫಸ್ಟ್ ನಾವು ನಿಫ್ಟಿ ಕಡೆ ಬರೋಣ. ಇವತ್ತು ನಾವು ನಿಫ್ಟಿ ನೋಡೋದಾದ್ರೆ ಮಾರ್ಕೆಟ್ ಅಲ್ಲಿ ನಮ್ಮ ಏನೊಂದು ರೇಂಜ್ ಅಂತ ಇತ್ತು, ಮಾರ್ಕೆಟ್ ಅಲ್ಲಿ 690 ಇಂದ 750. ಇವತ್ತು ಹೋಲ್ ಡೇ ನೀವು ಮಾರ್ಕೆಟ್ ನೋಡೋದಾದ್ರೆ ಮ್ಯಾಕ್ಸಿಮಮ್ 690 ಇಂದ 750 ಅಲ್ಲೇ ಇತ್ತು. ಇಟ್ಸ್ ಕಾಲ್ ಸೈಡ್ ವೇಸ್ ಅಂತ ಕರಿತೀವಿ. ಸೈಡ್ ವೇಸ್ ಅಂದಾಗ ನೀವ್ ಏನ್ ಮಾಡ್ಬೇಕು, ಯಾವಾಗ ಮಾರ್ಕೆಟ್ ಇಲ್ಲಿ ಟಚ್ ಆಗುತ್ತೆ ಕಾಲ್ ಅಂತ ತಗೋಬೇಕು, ಮಾರ್ಕೆಟ್ ಯಾವಾಗ ಇಲ್ಲಿ ಟಚ್ ಆಗಿ ಫಾಲ್ ಆಗ್ತಾ ಇದೆ ಪುಟ್ ಅಂತ ತಗೊಳ್ಬೇಕು ಅಂತ ಡಿಸ್ಕಸ್ ಮಾಡಿರ್ತೀವಿ. ಸುಮಾರು ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡಿರ್ತೀನಿ, ನೀವು ನೋಡ್ಬೋದು. ಇನ್ನು ಸ್ಟ್ರೈಕ್ ಬಗ್ಗೆನೂ ಡಿಸ್ಕಸ್ ಮಾಡಿರ್ತೀನಿ. ಹಾಗಾದ್ರೆ ಇವತ್ತು ನಿಫ್ಟಿ ಓವರ್ ಆಲ್ ದ ಡೇ ನಾವು ನೋಡೋದಾದ್ರೆ ಮಾರ್ಕೆಟ್ ಅಲ್ಲಿ ಫುಲ್ ಫ್ಲಾಟ್ ಅಂತಾನೆ ಹೇಳ್ಬೋದು. ಒಂದ್ಸರಿ ಮಾರ್ಕೆಟ್ ಓಪನ್ ಆದ್ಮೇಲೆ ಇಸ್ ಅ ಗುಡ್ ಟ್ರೇಡ್. ಇವತ್ತು ಗುಡ್ ಟ್ರೇಡ್ ಕೊಟ್ಟಿದ್ರೆ ಇದೇ ಮಾರ್ಕೆಟ್ ಅಲ್ಲಿ ಅರೌಂಡ್ ಮಾರ್ಕೆಟ್ ಅಲ್ಲಿ ನಾವು ಒಂದು 90 ರೂಪೀಸ್ ತಗೊಂಡಾಗ 105 ರೂಪೀಸ್ ವರೆಗೂ ಮಾರ್ಕೆಟ್ ಅಲ್ಲಿ ಫಸ್ಟ್ ಒಂದು ಗುಡ್ ಪ್ರಾಫಿಟ್ ನ ಕೊಡ್ತು. ಅದು ಆದ್ಮೇಲೆ ಮಾರ್ಕೆಟ್ ಅಲ್ಲಿ ನಾವು ಪುಟ್ ಅಂತಾನು ತಗೊಂಡಿದ್ವಿ. ಲೈವ್ ಸೆಷನ್ ಕ್ಲೋಸ್ ಮಾಡ್ಬೇಕಾದ್ರೆ ಅರೌಂಡ್ 11 ಗಂಟೆಗೆ ನೋಡಿ, ಇಲ್ಲಿ ಅರೌಂಡ್ 11 o'clock ಗೆ ಕಾಣಿಸ್ತಾ ಇದೆ. 11:25 ಗೆ ಸೆಷನ್ ಕ್ಲೋಸ್ ಮಾಡ್ಬೇಕಾದ್ರೆ ಒಂದು ವರ್ಡ್ ಕೊಟ್ಟಿದ್ದೀನಿ, 735 ಹತ್ರ ಟ್ರೇಡ್ ಆಗ್ತಾ ಇದೆ. 760 ಬ್ರೇಕ್ ಆದ್ರೆ ಮಾಡಿ, ಅಥವಾ 720 ಬಂದಾಗ ಮಾಡಿ. ಇನ್ನು ನಿಮ್ಗೆ ಲೆವೆಲ್ಸ್ ಜೊತೆಗೆ ಕೆಲವೊಂದು ಆಪ್ಷನ್ ಪ್ಲಾನ್ ಕೊಟ್ಟಿದ್ದೆ. ಆಪ್ಷನ್ಸ್ ಅಲ್ಲಿ ನೋಡೋದಾದ್ರೆ 15,700 ಕಾಲ್, 15,750 ಪುಟ್ ನ ಕೊಟ್ಟಿದ್ವಿ. ಪುಟ್ ಅಲ್ಲಿ ಏನಾಯ್ತು, ಕಾಲ್ ಅಲ್ಲಿ ಏನಾಯ್ತು ಅಂತ ನೋಡೋಣ. ನೋಡಿ, ಯಾವಾಗ ನಾವು ಮಾರ್ಕೆಟ್ ಅಲ್ಲಿ ಆಫ್ಟರ್ 11:20 ಗೆ ನಾವು ಕೆಲವೊಂದು ಲೆವೆಲ್ಸ್ ನ ಕೊಟ್ಟಿದ್ವಿ. ಆಫ್ಟರ್ 11:20 ಮಾರ್ಕೆಟ್ ನೋಡಿ ಅಗೇನ್ ಫಾಲ್ ಆಯ್ತು, ನಮ್ಮ ಸಪೋರ್ಟ್ ಲೆವೆಲ್ ಬರಲಿಲ್ಲ. ಹಾಗಾಗಿ ಬಿಫೋರ್ ದ ಸಪೋರ್ಟ್ ಲೆವೆಲ್ ಮಾರ್ಕೆಟ್ ಅಪ್ ಸೈಡ್ ಬ್ರೇಕ್ ಆಯ್ತು. ಅವಾಗ ನಾವು ನಿಮ್ಗೆ 2 ಸ್ಟ್ರೈಕ್ಸ್ ನ ಕೊಟ್ಟಿದ್ವಿ. ಫಸ್ಟ್ ಸ್ಟ್ರೈಕ್ ನೀವು ನೋಡೋದಾದ್ರೆ ಪುಟ್ ಅಂತ ಕರಿತೀವಿ. ಪುಟ್ ಅಲ್ಲಿ ನಾವು ಈ ಒಂದು ಲೆವೆಲ್ಸ್ ನ ಎಂಟ್ರಿ ಲೆವೆಲ್ ಅಂತ ಕೊಟ್ಟಿದ್ವಿ, 95-96 ಹತ್ರ 105 ಟಾರ್ಗೆಟ್ ಕೊಟ್ಟಿದ್ವಿ. ಆದ್ರೆ 103 ವರೆಗೂ ಹೋಯ್ತು. ನಾವು ಅದನ್ನ ಸ್ಟಾಪ್ ಲಾಸ್ ಅಂದ್ರೆ ಲಾಸ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಬಿಕಾಸ್ ಟಾರ್ಗೆಟ್ ಹತ್ರನೂ ಹೋಗ್ಲಿಲ್ಲ. ಹಾಗಾಗಿ 1 or 2 ರೂಪೀಸ್ ಇದರಿಂದ ಅದು SL ಆಯ್ತು. ಯಾರೆಲ್ಲ ಪುಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಅವ್ರಿಗೆ ಸ್ಮಾಲ್ ರಿಸ್ಕ್ ಅಂತ ಆಗಿರುತ್ತೆ. ಇನ್ನು ಕಾಲ್ ಕಡೆ ಬರೋಣ. 11:20 ಆದಾಗ ಮಾರ್ಕೆಟ್ ಇಲ್ಲಿ ನಿಂತ್ಕೊಂಡಿತ್ತು. 11:20 ಆದ್ಮೇಲೆ 107 ನಾವು ಎಂಟ್ರಿ ಕೊಟ್ವಿ. 107 ಇಂದ 135 ವರೆಗೂ ಒಂದು ಗುಡ್ ಮೂಮೆಂಟಮ್ ಮಾರ್ಕೆಟ್ ಅಲ್ಲಿ ಕೊಡ್ತು. ಇಲ್ಲಿ ನಮ್ಗೆ ಒಂದು 5 to 6 ಪಾಯಿಂಟ್ ನಮ್ಗೆ ಲಾಸ್ ಆಯ್ತು ಅಂತ ಹೇಳಿದ್ರೆ, ಇಲ್ಲಿ ಅದನ್ನೇ ಪ್ರಾಕ್ಟೀಸ್ ಮಾಡಿದವರಿಗೆ ಒಂದು 28 ಪಾಯಿಂಟ್ ಪ್ರಾಫಿಟ್ ಬಂತು. ಪಾಯಿಂಟ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ರಿಸ್ಕ್ ಅನ್ನೋದು ಇಂಪಾರ್ಟೆಂಟ್ ಆಗಿ ನೀವು ಮೆಜರ್ ಮಾಡ್ಲೇಬೇಕು. ಆದ್ರೆ ಎಷ್ಟು ರಿಸ್ಕ್ ತಗೊಳ್ತೀರಾ, ಎಷ್ಟು ರೂಪಾಯಿ ಪ್ರಾಫಿಟ್ ಗೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಇಲ್ಲಿ ನೀವು ಫೇಲ್ ಆದಾಗ 6 ರೂಪಾಯಿ, ಪಾಸ್ ಆದಾಗ 1:4 ಅಂತ ಕರಿತೀವಿ. ಈ ರಿಸ್ಕ್ ರೇಷಿಯೋ ಗೊತ್ತಿರೋರು ಮಾತ್ರನೇ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೆಚ್ಚಿಗೆ ಹಣ ಮಾಡಕ್ಕಾಗತ್ತೆ. ಸೊ ನೋಡಿ, ಇಲ್ಲಿ ಇವತ್ತು ಮಾರ್ಕೆಟ್ ಅಲ್ಲಿ ನಾವು ಕೊಡ್ಬೇಕಾದ್ರೇನೆ ಮಾರ್ಕೆಟ್ ಅಲ್ಲಿ 650 ಬ್ರೇಕ್ ಆಯ್ತು ಅಂದ್ರೆ ಸಡನ್ ಆಗಿ ಹೋಗೋದಿಲ್ಲ. 750 ಇಂದ 770 ಸ್ಮಾಲ್ ರೆಸಿಸ್ಟೆನ್ಸ್ ಇದೆ. ಇದು ಆದ್ಮೇಲೆ ಬ್ರೇಕ್ ಆಗೋದು ಅಂತ ಲೈವ್ ಅಲ್ಲೂ ಡಿಸ್ಕಸ್ ಮಾಡಿದ್ವಿ. ಆದ್ರೆ ಮಾರ್ಕೆಟ್ ಅಲ್ಲಿ ಇವತ್ತು ನಮ್ಮ ಒಂದು ಸಪೋರ್ಟ್ ಲೆವೆಲ್ ಇಂದ 750, 770 ಟಚ್ ಮಾಡಿ ಮಾರ್ಕೆಟ್ ಡೌನ್ ಬರ್ತಾ ಇದೆ. ಇದು ಏನ್ ಹೇಳ್ತಾ ಇದೆ ಅಂತ ನೋಡೋಣ. ಜೊತೆಗೆ ಈಗ ಬ್ಯಾಂಕ್ ನಿಫ್ಟಿ ಏನಾಗಿದೆ ಅಂತ ನೋಡ್ಕೊಂಡ್ ಬರೋಣ. ಬ್ಯಾಂಕ್ ನಿಫ್ಟಿ ನೋಡೋದಾದ್ರೆ ಇವತ್ತು ನಾವು ಬ್ಯಾಂಕ್ ನಿಫ್ಟಿಲಿ ಯಾವುದೇ ರೀತಿಯ ಟ್ರೇಡ್ಸ್ ನ ಇನಿಶಿಯೇಟ್ ಮಾಡ್ಲಿಲ್ಲ. ಬಿಕಾಸ್
ನಿಫ್ಟಿ ಬ್ಯಾಂಕ್ ನಿಫ್ಟಿ ಎರಡು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇತ್ತು ಕೆಲವೊಂದು ಪಾಯಿಂಟ್ ಅಲ್ಲಿ. ಹಾಗಾಗಿ ನಾವು ಯಾವುದೇ ರೀತಿಯ ಡಿಸ್ಕಷನ್ ಮಾಡ್ಲಿಲ್ಲ. ಇವತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಪ್ಯೂರ್ಲಿ ನಾವು ಸೈಡ್ ವೇಸ್ ಇರೋದ್ರಿಂದ ಮ್ಯಾಕ್ಸಿಮಮ್ ಟ್ರೇಡ್ ನ ಫೋಕಸ್ ಮಾಡ್ಲಿಲ್ಲ. ಆದ್ರೆ ನಮ್ಮ ಒಂದು ಲೆವೆಲ್ಸ್ ಎಲ್ಲ ಇದೆ ಕಾಣಿಸ್ತಾ ಇದೆಯಾ, 35,350, 35,550. 35,350 ಮಾರ್ಕೆಟ್ ಮೇಲ್ಗಡೆ ಹೋಯ್ತು, ನಿಯರೆಸ್ಟ್ ಟಚ್ ಆಗ್ಲಿಲ್ಲ. ಹೇಗೆ ನೀವು ಹಾಗೆ ಇಟ್ಕೊಂಡಿದ್ರು ಕಾಲ್ ಅಲ್ಲಿ, ನೀವೇನ್ ಎಂಟ್ರಿ ತಗೊಂಡಿದ್ರ ಎಂಟ್ರಿ ಇಂತ ಪ್ಲಸ್ ಅಲ್ಲೇ ಮಾರ್ಕೆಟ್ ಅಲ್ಲೇ ಕ್ಲೋಸ್ ಆಯ್ತು. ಅಂದ್ರೆ ಒಂದು ಗುಡ್ ಮೊಮೆಂಟಮ್ ಸಿಗ್ಲಿಲ್ಲ ಅಂತ ಹೇಳ್ತೀವಿ ಬ್ಯಾಂಕ್ ನಿಫ್ಟಿಯಲ್ಲಿ. ಜೊತೆಗೆ ಕೋಆರ್ಡಿನೇಷನ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಹೇಳಿದ್ವಲ್ಲ ಯಾಕೆ ಇವತ್ತು ಸ್ಲೋ ಮೊಮೆಂಟಮ್ ಅಂತ ಹೇಳಿದಾಗ, ಸೊ ದಿಸ್ ದ ಪಾಯಿಂಟ್. ನೋಡಿ ಇಲ್ಲಿ ಸ್ಟ್ರೈಕ್ ಪ್ರೈಸ್ ಅಂತೂ ನಾನು ಕೊಟ್ಟಿದ್ದೆ. ಯಾವಾಗ ಮಾರ್ಕೆಟ್ ಅಲ್ಲಿ ಈ ಪಾಯಿಂಟ್ ಇಂದ ಬ್ರೇಕ್ ಸ್ಟಾರ್ಟ್ ಆಯ್ತು 700 ಇಂದ, ನೀವು ಅಟ್ಲೀಸ್ಟ್ 700 ಇಂದ ಬಂದಾಗ 90 ರೂಪೀಸ್ ತಗೊಂಡಿದ್ರು ಸ್ವಲ್ಪ ಪ್ರಾಫಿಟ್ ನ ಎಕ್ಸ್ಟ್ರಾ ಎಕ್ಸ್ಪೆಕ್ಟ್ ಮಾಡಬಹುದಾಗಿತ್ತು, ಕ್ಯಾಚ್ ಮಾಡಬಹುದಾಗಿತ್ತು. ಸೊ ರೈಟ್, ಇಲ್ಲ ಅಂತ ಹೇಳಿದ್ರೆ ನಾವು ಕೊಟ್ಟಿರೋ ಲೆವೆಲ್ಸ್ ಅಲ್ಲಿ ನೀವು ಮಾಡಿದ್ರು ಇಟ್ಸ್ ಅ ಗುಡ್ ಪ್ರಾಫಿಟ್. ಅರೌಂಡ್ 1500 ರೂಪೀಸ್ ಕಾಲ್ ಅಲ್ಲಿ ಪ್ರಾಫಿಟ್ ಬರ್ತಾ ಇತ್ತು. ಇವತ್ತು ನಾವು ಮಾರ್ಕೆಟ್ ಅಲ್ಲಿ ಯಾಕೆ ಮೊಮೆಂಟಮ್ ಬರ್ಲಿಲ್ಲ ಅಂತ ನೀವು ಎಕ್ಸ್ಪೆಕ್ಟ್ ಮಾಡೋದಾದ್ರೆ, ಎಸ್ ನಿಮ್ಮ ಗೆಸ್ ಕರೆಕ್ಟ್ ಆಗಿದೆ. ನೋಡಿ ಇಲ್ಲಿ ಬ್ಯಾಂಕ್ ನಿಫ್ಟಿ ಇವತ್ತು ಮಾರ್ಕೆಟ್ ಅಲ್ಲಿ ಓಪನ್ ಆಗಿದ ತಕ್ಷಣ ಫಾಲ್ ಆಯ್ತು. ಅಗೇನ್ ಒಂದ್ಸರಿ ಡೇ ಹೈ ಬ್ರೇಕ್ ಆಗಿ ಅಗೇನ್ ಫಾಲ್ ಆಗಿ ಮಾರ್ಕೆಟ್ ಸೆಕೆಂಡ್ ಟೈಮ್ ಡೇ ಹೈನ ಬ್ರೇಕ್ ಮಾಡ್ಲೇ ಇಲ್ಲ. ಆದ್ರೆ ನಿಫ್ಟಿ ಏನಾಗಿದೆ ಅಂತ ನೋಡಿ, ಇವತ್ತು ಮಾರ್ಕೆಟ್ ಅಲ್ಲಿ ಓಪನಿಂಗ್ ಅಲ್ಲಿ ಗ್ಯಾಪ್ ಡೌನ್ ಆಯ್ತು, ಮಾರ್ಕೆಟ್ ಡ್ರಾಪ್ ಆಯ್ತು. ಫಸ್ಟ್ ಟೈಮ್ ಹೈ ಬ್ರೇಕ್ ಆಯ್ತು, ಸೆಕೆಂಡ್ ಟೈಮ್ ಮತ್ತೆ ಹೈ ಬ್ರೇಕ್ ಆಯ್ತು. ಆದ್ರೆ ಬ್ಯಾಂಕ್ ನಿಫ್ಟಿಯಲ್ಲಿ ಈ ರೀತಿ ಆಕ್ಷನ್ ಆಗ್ಲಿಲ್ಲ. ಇಟ್ಸ್ ಕಾಲ್ ಕೋರಿಲೇಷನ್ ಅಂತ ಕರಿತೀವಿ. ಆಗ ನಾವು ಎಕ್ಸ್ಪೆಕ್ಟ್ ಮಾಡಿದಂತ ಪ್ರಾಫಿಟ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಸಿಗೋದಿಲ್ಲ. ಆಗ ನಾವೇನ್ ಮಾಡಿದ್ವಿ ಇವತ್ತು, ಹಾಗಂತ ಸುಮ್ಮನೆ ಇರಕ್ಕಾಗತ್ತಾ? ಎಸ್, ಡೆಫಿನೆಟ್ ಆಗಿ ಮಾರ್ಕೆಟ್ ಅಲ್ಲಿ ನಮ್ಮ ಜೊತೆ ಯಾರೆಲ್ಲ ಲೈವ್ ಸೆಷನ್ ಕೂತಿದ್ರು ಅವ್ರಿಗೆ ಬೇರೆ ನಾವು ಇವತ್ತು ಸ್ಟಾಕ್ ಆಪ್ಷನ್ ಸಜೆಸ್ಟ್ ಮಾಡಿದ್ವಿ. ಅದೇ ಫಸ್ಟ್ ನೋಡೋದಾದ್ರೆ ಇಲ್ಲಿ ಆರೋಫಾರ್ಮಾ ಮತ್ತೆ ಎಸಿಸಿ ಅಂತ ಕಂಪನಿ ಕೊಟ್ಟಿದ್ವಿ. ಆರೋಫಾರ್ಮಾ ಎಂಟ್ರಿ ಬಂದಿಲ್ಲ ಅಂತ ಇಗ್ನೋರ್ ಮಾಡಿಸಿದ್ವಿ. ಎಸಿಸಿ ಕಂಪನಿನ ನಾವು ಫಸ್ಟ್ ಗೆ ನೋಡಿ ಇಲ್ಲಿ 57 ರೂಪಾಯಿಗೆ ನಾವು ಫಸ್ಟ್ ಗೆ ಎಂಟ್ರಿ ಕೊಟ್ಟಿದ್ವಿ. ಅದಾದ್ಮೇಲೆ ಮತ್ತೆ ಅದನ್ನ ಎಂಟ್ರಿ ಪ್ರೈಸ್ ನ ರೆಡ್ಯೂಸ್ ಮಾಡ್ಕೊಂಡು ದೊಡ್ಡ ಪ್ರಾಫಿಟ್ ಮಾಡಿದ್ವಿ. ಏನ್ ಮಾಡಿದ್ವಿ ಅಂತ ನೋಡೋಣ. ಸೊ ರೈಟ್ ಫ್ರೆಂಡ್ಸ್, ಇದು ನೋಡಿ ನಿಫ್ಟಿಯ ಲೆವೆಲ್ಸ್ ಆಯ್ತು ಅಂದ್ರೆ ಈ ಬೇಸ್ ಮೇಲೆ June 8 ಗೆ ಮಾರ್ಕೆಟ್ ಯಾವ ಲೆವೆಲ್ಸ್ ಅಲ್ಲಿ ಟ್ರೇಡ್ ಆಗುತ್ತೆ ಅಂತ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಇವತ್ತು ನಾವು ಯಾವ್ಯಾವ ಸ್ಟಾಕ್ಸ್ ನ ಕೊಟ್ಟಿದ್ವಿ ಅಂತ ನೋಡೋಣ. ಸೊ ಡಿಯರ್ ಫ್ರೆಂಡ್ಸ್, ನಾವು ನಿಮ್ಗೆ ಹೇಳ್ತಾನೆ ಇರ್ತೀವಿ, ಯಾರಿಗೆಲ್ಲ ನಿಮ್ಗೆ ಮಾರ್ಕೆಟ್ ಅಲ್ಲಿ ಇಂಡಿವಿಜುವಲ್ ಆಗಿ ಟ್ರೇಡ್ ಮಾಡ್ಬೇಕು ಅಥವಾ ಇಂಡಿವಿಜುವಲ್ ಆಗಿ ಆಕ್ಷನ್ ತಗೊಳ್ಳೋದಕ್ಕೆ ಟ್ರಬಲ್ ಆಗ್ತಾ ಇದೆ ಅಥವಾ ನಿಮ್ಗಿನ್ನ ಕಂಫರ್ಟ್ ಇಲ್ಲ ಅಂತ ಹೇಳಿದ್ರೆ, ಎಸ್ ನಮ್ಮ ಒಂದು ಲೈವ್ ಸೆಷನ್ ಅಂತ ಮಾಡ್ತೀವಿ ಎವ್ರಿ ಡೇ ಮಾರ್ನಿಂಗ್ 9 o'clock ಇಂದ. ಸೊ 9 o'clock ಮಾರ್ಕೆಟ್ ಸ್ಟಾರ್ಟ್ ಆದಾಗಿಂದ 11:30 ವರೆಗೂ ನಾವು ಲೈವ್ ಸೆಷನ್ ಅಂತ ಮಾಡ್ತೀವಿ. ಆ ಲೈವ್ ಸೆಷನ್ ಅಲ್ಲಿ ಇವತ್ತು ಏನೇನ್ ಮಾಡಿದ್ವಿ ಅಂತ ನೋಡೋಣ. ಫಸ್ಟ್ ಗೆ ನಾವು ನೋಡೋದಾದ್ರೆ ಇವತ್ತು ಲೈವ್ ಸೆಷನ್ ಟ್ರೇಡ್ ಮಾಡ್ಬೇಕಾದ್ರೆ ಫಸ್ಟ್ ಟ್ರೇಡ್ ನೋಡಿ ಎಸಿಸಿ ಕಾಣಿಸ್ತಾ ಇದೆಯಾ? ಎಸಿಸಿ ಅನ್ನೋ ಕಂಪನಿನ ಫಸ್ಟ್ ಒಂದು ಟ್ರೇಡ್ ನ ಮಾಡಿದ್ವಿ. ಎಸಿಸಿ 57 ರೂಪಾಯಿ. ಫಸ್ಟ್ ನಾನು 57 ರೂಪಾಯಿ ಟೆಲಿಗ್ರಾಮ್ ಮಾಡಿದ್ದೆ, ಇಗ್ನೋರ್ ಮಾಡಿಸಿದ್ದೆ. ಅಗೇನ್ 46 ಅಲ್ಲಿ ಬೈ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ವಿ ಮಾರ್ಕೆಟ್ ಇಲ್ಲಿ ಇರ್ಬೇಕಾದ್ರೆ. ಬಟ್ ನಾವು 52-53 ರೇಂಜ್ ಅಲ್ಲಿ ಬೈ ಮಾಡ್ಕೊಂಡ್ವಿ. ಇಟ್ಸ್ ಎ ಗುಡ್ ಮೊಮೆಂಟಮ್. ಅರೌಂಡ್ 70 ವರೆಗೂ ಒಂದು ಪ್ರಾಫಿಟ್ ನ ಬುಕ್ ಮಾಡ್ಕೊಂಡ್ವಿ. ಎಸಿಸಿ 2040 ಕಾಲ್. ಸೊ ಯಾರು ಇವತ್ತು ಇದರಲ್ಲಿ ಎಸಿಸಿ ಪಾರ್ಟಿಸಿಪೇಟ್ ಮಾಡಿದ್ರು ಲೈವ್ ಅಲ್ಲಿ, ಕೆಲವೊಬ್ರು ಪಾರ್ಟಿಸಿಪೇಟ್ ಮಾಡಿದ್ರು. ಅವರು ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲಿ 5,000 ಇಂದ 6,000 ವರೆಗೂ ಎನ್ಕ್ಯಾಶ್ ಮಾಡಕ್ಕಾಯ್ತು. ಯಾವ್ದ್ರಲ್ಲಿ? ಎಸಿಸಿ ಒಂದೇ ಕಂಪನಿಯಲ್ಲಿ. ಇನ್ನು ನಾವು ಲೈವ್ ಅಲ್ಲಿ ಅಲ್ಟ್ರಾ ಸಿಮೆಂಟ್ಸ್ ಅಂತ ಒಂದು ಕಂಪನಿ ಕೊಟ್ಟಿದ್ವಿ. ಇಟ್ಸ್ ಎ ಗುಡ್ ಕಂಪನಿ, ಪ್ರತಿಯೊಬ್ರು ಪಾರ್ಟಿಸಿಪೇಟ್ ಮಾಡಿ ವೆರಿ ಲೋ ರಿಸ್ಕ್ ಅಂತಾನು ಕೊಟ್ಟಿದ್ವಿ. ಆ ಅಲ್ಟ್ರಾ ಸಿಮೆಂಟ್ ಕಂಪನಿ ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಒಂದು 4,000 ರೂಪಾಯಿವರೆಗೂ ಪ್ರಾಫಿಟ್ ಮಾಡ್ಕೊಡ್ತು. ಅದೇ ತರನೇ ಮಾರ್ಕೆಟ್ ಅಲ್ಲಿ ಮಾರುತಿ ಮತ್ತೆ ಇಂಡಸ್ಇಂಡ್ ಬ್ಯಾಂಕ್, ಯಾರೆಲ್ಲ ಅಲ್ಟ್ರಾ ಸಿಮೆಂಟ್ ನ ಮಿಸ್ ಮಾಡ್ಕೊಂಡ್ರಿ ಅವ್ರಿಗೆ ಮಾರುತಿ ಕಂಪನಿನ ಲೈವ್ ಸೆಷನ್ ಕ್ಲೋಸ್ ಆಗ್ಬೇಕಾದ್ರೆ ನಾವು ಕೊಟ್ವಿ. ಕಾಣಿಸ್ತಾ ಇದೆಯಾ? 11:25ಕ್ಕೆ ಮಿಸ್ ಮಾಡಬೇಡಿ. ಸೊ 2:10 ಮಿಸ್ ಮಾಡಬೇಡಿ. ಬಿಕಾಸ್ ಯಾರೆಲ್ಲ ಅಲ್ಟ್ರಾ ಸಿಮೆಂಟ್ ಇತ್ತೋ ಅದೇ ತರ ಮಾರ್ಕೆಟ್ ಬರುತ್ತೆ ಅಂತ ಲೈವ್ ಸೆಷನ್ ಅಲ್ಲಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದೆ. ಯಾಕೆ ಅಲ್ಟ್ರಾ ಸಿಮೆಂಟ್ ತರನೇ ಮಾರುತಿ ಕಂಪನಿ ಮಾತ್ರ ಬರುತ್ತೆ ಅಂತ. ಎಸ್, ಯಾರೆಲ್ಲ ಲೈವ್ ಸೆಷನ್ ಅಲ್ಲಿ ಇದ್ರಿ, ಈ ಒಂದು ಇನ್ಫಾರ್ಮೇಶನ್ ನ ತಗೊಂಡು ಯಾರು ಆಕ್ಷನ್ ಆಗಿ ಪ್ರಾಫಿಟ್ ಮಾಡಿದ್ರಿ, ಸೊ ಜೊತೆಗೆ ಅಟ್ಲೀಸ್ಟ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡ್ರಲ್ಲ, ಎರಡು ಒಂದೇ ತರ ಬಿಹೇವ್ ಆಗುತ್ತೆ ಇವತ್ತು ಅಂತ. ಎಸ್, ಯಾರೆಲ್ಲ ಅಬ್ಸರ್ವ್ ಮಾಡಿದ್ರಿ ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ. ಬಿಕಾಸ್ ನಿಮ್ಗೆ ಲೈವ್ ಸೆಷನ್ ಅಲ್ಲಿ ಏನ್ ಕಲಿತಾ ಇದೀರಾ ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕು. ಇವತ್ತಿಲ್ಲ ನಾಳೆ ಇಂಡಿಪೆಂಡೆಂಟ್ ಆಗಿ ನೀವು ಹಣ ಮಾಡ್ಬೇಕು ಅಂದಾಗ ಈ ಪಾಯಿಂಟ್ಸ್ ಎಲ್ಲ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಿಮ್ಗೆ ಇವತ್ತು ಅಲ್ಟ್ರಾ ಸಿಮೆಂಟ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ, ಜೊತೆಗೆ ಮಾರುತಿ ಕಂಪನಿ ಬಗ್ಗೆನೂ ಎಕ್ಸ್ಪ್ಲೈನ್ ಮಾಡಿದ್ದು. ಇವತ್ತು ಮಾರುತಿ ಕಂಪನಿ 210 ಬ್ರೇಕ್ ಆಗಿದ ತಕ್ಷಣ ಮಾರ್ಕೆಟ್ ಅಲ್ಲಿ 230 ಟಾರ್ಗೆಟ್ 1 ವರೆಗೂ ರೀಚ್ ಆಯ್ತು. ಇಟ್ಸ್ ಎ ಗುಡ್ ಪ್ರಾಫಿಟ್. ಇನ್ನು ಇಂಡಸ್ಇಂಡ್ ಬ್ಯಾಂಕ್ ಕೊಟ್ಟಿದ್ವಿ 39 ಇಂದ ಏನಾಯ್ತು ಅಂತ ನೋಡೋಣ. ಹಾಗೆ HDFC ಬ್ಯಾಂಕ್ ಎಂಟ್ರಿ ಬರ್ಲಿಲ್ಲ. ಇಲ್ಲಿ ನಾವು ಕೊಟ್ಟಂತ ಸ್ಟಾಕ್ಸ್ ಅಲ್ಲಿ ಇವತ್ತು ಲೈವ್ ಸೆಷನ್ ಅಲ್ಲಿ ನಾವೇನ್ ಮಾಡಿದ್ವಿ, ಫಸ್ಟ್ ಒಂದು ನಿಫ್ಟಿ ಮಾಡಿದ್ವಿ ಲೈವ್ ಸೆಷನ್ ಅಲ್ಲಿ. ಇಟ್ಸ್ ಎ ಗುಡ್ ಪ್ರಾಫಿಟ್. ಅಗೇನ್ HDFC ಬ್ಯಾಂಕ್ ನಾಟ್ ಎಂಟ್ರಿ. ಅಲ್ಟ್ರಾ ಸಿಮೆಂಟ್ಸ್ ಕಾಣಿಸ್ತಾ ಇದೆಯಲ್ಲ, 235 ಅಂದ್ರೆ 4,200 ರೂಪೀಸ್. ಹಾಗೆ ಎಸಿಸಿ ಒಂದು 5,500, ಇಂಡಸ್ಇಂಡ್ ಬ್ಯಾಂಕ್ 3,600. ಈ ರೀತಿ ನೀವು
ಒಂದು ಸ್ಮಾಲ್ ಪ್ರಾಫಿಟ್ ನ ಮಾಡ್ಬೋದು. ನಿಮ್ಗೆ ಅನ್ನಿಸ್ತಾ ಇದೆ ಸರ್ ಇಷ್ಟು ಒಟ್ಟಿಗೆ ಬರುತ್ತಾ? ಇಲ್ಲ, ಲೈವ್ ಸೆಷನ್ ಅಲ್ಲಿ ನಿಮ್ಗೆ ಈಚ್ ಅಂಡ್ ಎವ್ರಿ ಸ್ಟೆಪ್ ಹೇಳ್ಕೊಡ್ತೀವಿ. ಇಂಡಸ್ಇಂಡ್ ಬ್ಯಾಂಕ್ ನ ಯಾಕೆ ನಾವು ಚೂಸ್ ಮಾಡ್ಕೊಂಡ್ವಿ, ಯಾಕೆ ಈ ಸ್ಟ್ರೈಕ್ ಚೂಸ್ ಮಾಡ್ಬೇಕು, ಈ ಪ್ರೈಸ್ ಆದ್ಮೇಲೆ ಯಾಕೆ ನಮ್ಗೆ ಬ್ರೇಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇದೆಲ್ಲ ನಿಮಗೆ ಕೊಟ್ಟಾಗ ಒಂದ್ ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ. ಲೈವ್ ಅಲ್ಲಿ ನಾವು ಫಸ್ಟ್ ACC ಟ್ರೇಡ್ ನ ಮಾಡಿದ್ವಿ. ACC ಟ್ರೇಡ್ ಕಂಪ್ಲೀಟ್ ಆದ್ಮೇಲೆ ಅಲ್ಟ್ರಾ ಸಿಮೆಂಟ್ಸ್ ಹೋದ್ವಿ. ಸ್ಟೆಪ್ ಬೈ ಸ್ಟೆಪ್ ಮಾತಾಡ್ತಾ ಇದೀನಿ. ಸೊ ಅಲ್ಟ್ರಾ ಸಿಮೆಂಟ್ಸ್ ಆದ್ಮೇಲೆ ನಾವೇನ್ ಮಾಡಿದ್ವಿ, ಮಾರುತಿನ ಚೂಸ್ ಮಾಡ್ಕೊಂಡ್ವಿ. ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಇಂಡಸ್ಇಂಡ್ ಬ್ಯಾಂಕ್ ಬಂತು. ಅಂದ್ರೆ ನಿಮ್ಮ ಹತ್ರ ಒಂದು ಸ್ಮಾಲ್ ಕ್ಯಾಪಿಟಲ್ ಇಟ್ಕೊಂಡಿದ್ರು ಒಂದೊಂದೇ ಕಂಪನಿನೂ ನೀವು 1 by 1 ಟ್ರೇಡ್ ಮಾಡ್ಕೊಂಡು ಬಂದಿದ್ರು. ಇವತ್ತು ನಿಮ್ಮ ಅಕೌಂಟ್ ಅಲ್ಲಿ 16,000 ವರೆಗೂ ಎನ್ಕ್ಯಾಶ್ ಮಾಡ್ಕೊಳ್ಳುವಂತ ಅವಕಾಶ ಇತ್ತು. ನಿಮ್ಗೆ ಅನ್ನಿಸ್ತಾ ಇದೆ ಯಾಕೆ ಈ ಕಂಪನಿ ಮಾತ್ರ ಅಂತ. ಆಸ್ ಎ ಇಂಡಿವಿಜುವಲ್ ಟ್ರೇಡರ್ ಆಗ್ಬೇಕಂದ್ರೆ ಇವತ್ತು ಒಂದು ದಿವಸದಲ್ಲಿ ಈ ತರ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಆಗುವಂತ 180 ಕಂಪನಿ ಇರುತ್ತೆ. ನಾವು ಇದರಲ್ಲಿ ಯಾಕೆ ಇದನ್ನ ಮಾತ್ರ ಚೂಸ್ ಮಾಡಿದ್ವಿ, ದಟ್ ಇಸ್ ಅ ರೀಸನ್. ಅದ್ರ ಜೊತೆಗೆ ನೋಡಿ, ಯಾವಾಗೆಲ್ಲ ನೀವೆಲ್ಲ ಟ್ರೇಡ್ ನ ಮಾಡ್ತಾ ಇದ್ರೆ ಇಂಡಿವಿಜುವಲ್ ಆಗಿ ಒಂದ್ ಪಾಯಿಂಟ್ ನ ಅರ್ಥ ಮಾಡ್ಕೊಳ್ಳಿ. ಎಲ್ಲೇ ಆಗ್ಲಿ ನಾವು ಎಂಟ್ರಿ ಆದ್ಮೇಲೆ ಗುಡ್ ಪ್ರಾಫಿಟ್ ಕಡೆ ನೀವು ಹೋಗ್ತಾ ಇದೆ. ಕೆಲವೊಮ್ಮೆ ನೀವು ಫೋಕಸ್ ಮಾಡ್ಬೇಕಾದ್ರೆ ಎಂಟ್ರಿ ಆದ್ಮೇಲೆ ಕೆಳಗಡೆ ಬಿಡೋಗ್ಬಿಡುತ್ತೆ. ನೀವ್ ಹೇಳ್ತಾ ಇರ್ತೀರ ಅಯ್ಯೋ ನಾನು ಎಂಟ್ರಿ ಆಗಿದ ತಕ್ಷಣ ಫಾಲ್ ಆಗೋಯ್ತಲ್ಲ, ಸೊ ಎಂಟ್ರಿ ಆಗಿದ ತಕ್ಷಣ ಬರುತ್ತೆ ಟೈಮ್ ಬ್ಯಾಡ್ ಅಂತ. ನಥಿಂಗ್, ನೀವೆಲ್ಲ ಲಾಸ್ ಆದ್ಮೇಲೆ ಈಚೆ ಮೇಲೆ ಹೋಗುತ್ತೆ, ಹಾಗೆಲ್ಲ ಏನು ಇಲ್ಲ. ಟೆಕ್ನಿಕಲಿ ನೀವು ಸ್ಟ್ರಾಂಗ್ ಆಗಿದ್ದೀರಾ ಅನ್ಕೊಳ್ಳಿ. ಸೊ ಆಕ್ಷನ್ ನೀವು ಕರೆಕ್ಟ್ ಆಗಿ ಗೊತ್ತಿದೆ ಅನ್ಕೊಳ್ಳಿ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಾಸ್ ಅಂತ ಹೇಳ್ತೀವಲ್ಲ, ಸೊ ಆಲ್ಮೋಸ್ಟ್ 5 to 10% ಮ್ಯಾಕ್ಸಿಮಮ್ ಎಲ್ಲಾ ಬಿಸ್ನೆಸ್ ಅಲ್ಲೂ ಇದ್ದೇ ಇರುತ್ತೆ. ಲಾಸ್ ಅನ್ನೋದು ಇದ್ದೇ ಇರುತ್ತೆ. ಇಲ್ಲೂ ವೆರಿ ಲೋ ರಿಸ್ಕ್ ಅಲ್ಲಿ ಹೈಯೆಸ್ಟ್ ಟೈಮ್ ಅಲ್ಲಿ ನೀವು ವಿನ್ ಆಗ್ಬೋದು. ಅಂತ ಸ್ಟ್ರಾಟಜೀಸ್ ನಾವು ನಿಮ್ಗೆ ಹೇಳ್ಕೊಡುವಂಥದ್ದು. ಇನ್ನ ಲೈವ್ ಮಾರ್ಕೆಟ್ ಅಲ್ಲಿ ನೋಡಿ, ನಮ್ಮ ಎಂಟ್ರಿ ಆದ್ಮೇಲೆ ಯಾವ್ದಾದ್ರು ಆಗ್ಲಿ ನೀವು ಮರ್ತ್ಬಿಟ್ಟಿದೀರಾ, ಏನೇ ಆದ್ರೂ ಎಂಟ್ರಿ ಪ್ರೈಸ್ ಇಂದ ಕೆಳಗಡೆ ಬಂದಿಲ್ಲ, ಎಲ್ಲೂ ಕಾಣಿಸ್ತಾ ಇದೆಯಾ? ಒಂದ್ಸರಿ ಎಂಟ್ರಿ ಆದ್ಮೇಲೆ ಎಲ್ಲೂ ಡೌನ್ ಬಂದಿಲ್ಲ. ಆಲ್ಮೋಸ್ಟ್ ನೀವು ನೋಡಿ ಏನೋ ಪ್ರಾಫಿಟ್ ಹೋಗಿದ್ಯಾ, ಸ್ಟಾಪ್ ಲಾಸ್ ಕಡೆ ಬಂದೇ ಇಲ್ಲ. ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಈ ತರ ಕ್ವಾಲಿಟಿ ಸ್ಟಾಕ್ಸ್ ನ ನಿಮ್ಮ ಟೈಮ್ ನ ಸೇವ್ ಮಾಡ್ಕೊಳ್ಬಹುದು. ಎಸ್ ಮೈ ಡಿಯರ್ ಫ್ರೆಂಡ್ಸ್, ಎಷ್ಟೊಂದು ಜನ ಯೋಚನೆ ಮಾಡ್ತಾ ಇರ್ತೀರಾ ಈ ತರ ನಾವು ಪಾರ್ಟ್ ಆಫ್ ದ ಲೈವ್ ಸೆಷನ್ ಆಗ್ಬೇಕು ಅಂತ ಹೇಳಿದ್ರೆ. ಎಸ್, ಯಾರೆಲ್ಲ ಪಾರ್ಟ್ ಆಫ್ ದ ಲೈವ್ ಸೆಷನ್ ಆಗ್ಬೇಕು ಅಂತಿದ್ದೀರಾ, ಎಸ್ ಯಾರು ಬೇಕಾದ್ರೂ ಲೈವ್ ಸೆಷನ್ ಜಾಯ್ನ್ ಆಗ್ಬೋದು. ಬೇಸಿಕ್ಸ್ ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಬಿಸ್ನೆಸ್ ನಾಲೆಡ್ಜ್ ಗೊತ್ತಿರಬೇಕು. ಈ ಒಂದು ಮೆಂಬರ್ಶಿಪ್ ಅಲ್ಲಿ ನೀವು ಮಾಡ್ಬೋದು. ಸೊ ಬಿಕಾಸ್ ನಿಮ್ಗೆ ಅಲ್ಲಿ ನಾವು ಬೇಸಿಕ್ಸ್ ಇಂದ ಹೇಳ್ಕೊಡ್ತೀವಿ ಮಾರ್ಕೆಟ್ ಅಂದ್ರೆ ಏನು. ಆಲ್ರೆಡಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದ್ದೀರಾ, ಎಕ್ಸಾಕ್ಟ್ ಆಗಿ ಈ ತರ ಸ್ಟಾಕ್ಸ್ ನ ಹೇಗೆ ಪಿಕ್ ಮಾಡ್ಬೇಕು ಪ್ರತಿಯೊಂದು ನಾವು ನಿಮ್ಗೆ ಗೈಡ್ ಮಾಡಿ, ಯಾಕೆ ಪಿಕ್ ಮಾಡಿದ್ರಿ, ಏನಕ್ಕೆ ಲಾಸ್ ಆಯ್ತು, ಏನಕ್ಕೆ ಪ್ರಾಫಿಟ್ ಬಂತು, ಪ್ರತಿಯೊಂದು ನಿಮ್ಗೆ ಸೊ ಡೀಟೇಲ್ ಆಗಿ ಕೊಟ್ಟು ನಿಮ್ಗೆ ಒಂದು ಟ್ರೇಡ್ ನ ಮಾಡಿಸಿ ನೀವು ಇಂಡಿಪೆಂಡೆಂಟ್ ಆಗೋದಕ್ಕೆ ಏನ್ ಬೇಕು ನಮ್ ಕಡೆಯಿಂದ ಸಪೋರ್ಟ್ ಮಾಡಕ್ಕಾಗತ್ತೆ. ಎಸ್ ಮೈ ಡಿಯರ್ ಫ್ರೆಂಡ್ಸ್, ಇಲ್ಲಿವರೆಗೂ ನೀವೇನ್ ಇನ್ಫಾರ್ಮೇಶನ್ ತಗೊಂಡ್ರಿ, ಈ ಒಂದು ಇನ್ಫಾರ್ಮೇಶನ್ ಜೊತೆಗೆ ನಮ್ಮ ಒಂದು ಚಾನಲ್ ಅಲ್ಲಿ ಬರ್ತಾ ಇರೋ ಇನ್ಫಾರ್ಮೇಶನ್ ಎಸ್ ನಿಮ್ಮ ಲೈಫ್ ಅಲ್ಲಿ ಸ್ಟಾಕ್ ಮಾರ್ಕೆಟ್ ಗೆ ನೆಕ್ಸ್ಟ್ ಲೆವೆಲ್ ಹೋಗೋದಕ್ಕೆ ಯೂಸ್ಫುಲ್ ಆಗ್ತಾ ಇದೆ ಅಂತ ಅನ್ಸಿದ ತಕ್ಷಣ ಇಮಿಡಿಯೇಟ್ ಆಗಿ ಒಂದು ಲೈಕ್ ಮಾಡಿ, ನೀವು ಒಂದು ಕಮೆಂಟ್ ಮಾಡಿ. ಆಲ್ರೆಡಿ ನಮ್ಮ ಫ್ರೆಂಡ್ಸ್ ಯಾರೆಲ್ಲ ಇದ್ದೀರಾ, ಆಲ್ರೆಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ, ನೀವಂತೂ ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇದ್ದೀರಾ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ತಾ ಇದ್ದೀರಾ. ಹಾಗಾಗಿ ನಮ್ಮ ವ್ಯೂವರ್ಸ್ ಲಿಸ್ಟ್ ಜಾಸ್ತಿ ಆಗ್ತಾ ಇದೆ. ಅದಕ್ಕಾಗಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ನಮ್ಮ ಚಾನೆಲ್ ನ, ನೀವು ಈಗಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಇದೆಯಲ್ಲ ನೋಟಿಫಿಕೇಶನ್, ಅದನ್ನ ಕ್ಲಿಕ್ ಮಾಡಿ. ಅದು ನೋಟಿಫಿಕೇಶನ್ ಕ್ಲಿಕ್ ಮಾಡಿದ ತಕ್ಷಣ ಯಾವುದೋ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ನಿಮ್ಗೆ SMS ತರ ಮೆಸೇಜ್ ಅಲ್ಲಿ ತೋರಿಸುತ್ತೆ. ನೀವು ಆ ವಿಡಿಯೋನ ನೋಡ್ಬೋದು, ನೀವು ಈ ಒಂದು ಪಾರ್ಟ್ ನ ಎಂಜಾಯ್ ಮಾಡ್ಬೋದು. ಸೊ ರೈಟ್ ಫ್ರೆಂಡ್ಸ್, ಹಾಗಾದ್ರೆ ಇನ್ನು ಜೂನ್ 8 ಗೆ ಮಾರ್ಕೆಟ್ ಯಾವ ಲೆವೆಲ್ಸ್ ಅಲ್ಲಿ ಬ್ರೇಕ್ ಆಗ್ತಾ ಇದೆ ಅಂತ ನೋಡೋಣ. ಹಾಗೆ ಅದಕ್ಕಿಂತ ಮುಂಚೆ ಈ ಒಂದು ಇನ್ಫಾರ್ಮೇಶನ್ ಎಲ್ಲ ಕನ್ನಡದಲ್ಲಿರೋದ್ರಿಂದ ಮಿನಿಮಮ್ ಹಣ ಮಾಡುವಂತ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಯಾರಿಗೆಲ್ಲ ಹಣ ಮಾಡ್ಬೇಕು ಅಂತ ಇದೆ, ಜೊತೆಗೆ ಇನ್ಫಾರ್ಮೇಶನ್ ಆಕ್ಷನ್ ಕನ್ವರ್ಟ್ ಮಾಡಕ್ ಆಗ್ತಾ ಇಲ್ಲ, ಇನ್ಫಾರ್ಮೇಶನ್ ಯೂಟ್ಯೂಬ್ ಎಲ್ಲ ನೋಡ್ತೀರಾ, ದುಡ್ಡಿದೆ, ಹೇಗ್ ಬೈ ಮಾಡ್ಬೇಕು ಸೆಂಡ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಸೊ ಡೋಂಟ್ ವರಿ, ಶಾರ್ಟ್ಲಿ ನಾವು ಒಂದು ಫ್ರೀ ಸೆಮಿನಾರ್ ನ ಕಂಡಕ್ಟ್ ಮಾಡ್ತೀವಿ. ಆ ಸೆಮಿನಾರ್ ಅಲ್ಲಿ ನೀವು ಅಟೆಂಡ್ ಮಾಡ್ಬೋದು. ಈ ಸ್ಯಾಟರ್ಡೆ ಅಂಡ್ ಸಂಡೇ ಫ್ರೀ ಸೆಮಿನಾರ್ ಇರುತ್ತೆ. ಸೊ ಜೊತೆಗೆ ವರ್ಕ್ಶಾಪ್ ಅಂತ ಕರಿಬಹುದು, ಕಂಪ್ಲೀಟ್ ನಿಮ್ಗೆ ಹೇಳ್ಕೊಡ್ತೀವಿ. ನೀವು ಒಂದು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಕೊಂಡಿದ್ರೆ ಹೇಗ್ ಬೈ ಮಾಡ್ಬೇಕು, ಹೇಗ್ ಸೆಲ್ ಮಾಡ್ಬೇಕು ಪ್ರತಿಯೊಂದು ಹೇಳ್ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ಮಾರುತಿನ ಹೇಗ್ ಬೈ ಮಾಡ್ಬೇಕು, ಎಷ್ಟು ಹಣ ಇರಬೇಕು ಪ್ರತಿಯೊಂದು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ರೈಟ್ ಫ್ರೆಂಡ್ಸ್, ಹಾಗಾದ್ರೆ ನೋಡಿ ಇವತ್ತು ಮಾರ್ಕೆಟ್ ಅಲ್ಲಿ ಏನೊಂದು ಪಾಯಿಂಟ್ ಅಲ್ಲಿ ಬಂದು ಮಾರ್ಕೆಟ್ ನಿಂತಿದೆ, ಇದು ಏನ್ ಇಂಡಿಕೇಟ್ ಮಾಡ್ತಾ ಇದೆ ನಾಳೆಗೆ ಅಂತ ಹೇಳಿದ್ರೆ ಜೂನ್ 7 ಗೆ ನೋಡಿ, ಇಲ್ಲಿ ಜೂನ್ 8 ಗೆ ಮಾರ್ಕೆಟ್ ಅಲ್ಲಿ ಫಸ್ಟ್ ಆಫ್ ಆಲ್ ನಾವು ನೋಡೋದಾದ್ರೆ ಯಾವುದೇ ರೀತಿಯ F&O ಸ್ಟಾಕ್ಸ್ ರಿಸಲ್ಟ್ ಅಂತೂ ಇಲ್ಲ. ಫಸ್ಟ್ ಆಫ್ ಆಲ್ ಆದ್ರೂ ಮಾರ್ಕೆಟ್ ಏನ್ ಎಫೆಕ್ಟ್ ಆಗೋದಿಲ್ಲ, ಬಿಟ್ಬಿಡಿ. ಇನ್ನು ಲೆವೆಲ್ಸ್ ಬಗ್ಗೆ ಮಾತಾಡೋದಾದ್ರೆ ಇವತ್ತು ಮಾರ್ಕೆಟ್ ಅಲ್ಲಿ ಏನೊಂದು 80% ಆಫ್ ದ ಮಾರ್ಕೆಟ್ 690 ಇಂದ 750 ವರೆಗೂ ಟ್ರೇಡ್ ಆಗಿ ಮಾರ್ಕೆಟ್ ಸ್ವಲ್ಪ ಅಪ್ ಅಂತ ತೋರಿಸ್ತು. ಬಟ್ ಅಗೈನ್ ಮಾರ್ಕೆಟ್ ನಮ್ಮ ಒಂದು ಪಾಯಿಂಟ್ ಅಲ್ಲೇ ಬಂದ್ ನಿಂತಿದೆ 740 ಹತ್ರ. ಇದು ಏನ್ ಇಂಡಿಕೇಟ್ ಮಾಡ್ತಾ ಇದೆ ಅಂದ್ರೆ ನಾಳೆಗೆ ನಮ್ಗೆ ಮಾರ್ಕೆಟ್ ಅಲ್ಲಿ ಒಂದು ಸ್ಮಾಲ್ ಗ್ಯಾಪ್ ಡೌನ್ ಅಂತ ತೋರಿಸ್ತಾ ಇದೆ. ಸ್ಮಾಲ್ ಗ್ಯಾಪ್ ಡೌನ್ ಅಂದ್ರೆ ಅರೌಂಡ್ ಮಾರ್ಕೆಟ್ ಅಲ್ಲಿ 720 ಇಂದ 710 ರೇಂಜ್ ಅಲ್ಲಿ ಮಾರ್ಕೆಟ್ ಓಪನ್ ಆಗ್ಬೋದು. ಇಲ್ಲಿ ಕೊಟ್ಟಿದ್ದೀನಲ್ಲ 720 ಇಂದ 710, ಈ ಒಂದು ಪಾಯಿಂಟ್ ಅಲ್ಲಿ ರೇಂಜ್ ಅಲ್ಲಿ ಮಾರ್ಕೆಟ್ ಓಪನ್ ಆದ್ರೆ ಏನ್ ಇಂಡಿಕೇಟ್ ಮಾಡ್ತಾ ಇದೆ ಅಂತ ನೋಡೋಣ ನಾಳೆ ಮಾರ್ಕೆಟ್ ಅಲ್ಲಿ.
ಎಸ್ ಓಪನಿಂಗ್ ಅಲ್ಲಿ ಮಾರ್ಕೆಟ್ ಏನಾದ್ರು ಗ್ಯಾಪ್ ಡೌನ್ ಆಯ್ತು ಅನ್ಕೊಳ್ಳಿ 710 ಹತ್ರ ಆ ಸಪೋರ್ಟ್ ನ ವೆರಿ ಫಾಸ್ಟ್ ಆಗಿ ಫಾಲ್ ಆಗುತ್ತೆ ಅಗೇನ್ 670 ವರೆಗೂ ಮಾರ್ಕೆಟ್ ಕಂಟಿನ್ಯೂಷನ್ ಇರುತ್ತೆ ಈ 670 ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನಾಳೆ ಮಾರ್ಕೆಟ್ ಅಲ್ಲಿ ಆ 670 ಇಂದ ಮಾರ್ಕೆಟ್ ಟಚ್ ಆಗಿ ಏನ್ ಬೌನ್ಸ್ ಬ್ಯಾಕ್ ಆಗ್ತಾ ಇದೆ ಅಂದ್ರೆ ಇಟ್ಸ್ ಎ ಗುಡ್ ಮೂವ್ ಅರೌಂಡ್ ಮಾರ್ಕೆಟ್ ಅಲ್ಲಿ 760 ವರೆಗೂ ನಾಳೆ ಈ ಬೌನ್ಸ್ ಬ್ಯಾಕ್ ಇರುತ್ತೆ 670 ಬಂದು ಮಾರ್ಕೆಟ್ ಸ್ವಲ್ಪ ಮೇಲೋಗಿ ಅಗೇನ್ 670 ಇಮಿಡಿಯೇಟ್ ಆಗಿ ಕ್ರಾಶ್ ಆಗ್ತಾ ಇದೆ ಅಂದ್ರೆ ನಾಳೆ ಮಾರ್ಕೆಟ್ ಅಲ್ಲಿ 620 500 580 ವರೆಗೂ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಮಾರ್ಕೆಟ್ ನ ಡೌನ್ ಸೈಡ್ ಯಾವಾಗ ಗ್ಯಾಪ್ ಡೌನ್ ಆಗಿ ಮಾರ್ಕೆಟ್ ಹಾಗೆ ಕಂಟಿನ್ಯೂಷನ್ ಆಗ್ತಾ ಇದ್ರೆ ಸೊ 670 ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಆ ಪಾಯಿಂಟ್ ನ ನೋಟ್ ಮಾಡ್ಕೊಳ್ಳಿ ಅದರಿಂದ ಕೆಳಗಡೆ ಬ್ರೇಕ್ ಆಗ್ತಾ ಇದೆ ಅಂತ ಹೇಳಿದ್ರೆ 620 580 ವರೆಗೂ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಇದು ಓಪನಿಂಗ್ ಸೆಂಟಿಮೆಂಟ್ ಇನ್ ಕೇಸ್ ನಾಳೆ ಮಾರ್ಕೆಟ್ ಅಲ್ಲಿ ಏನಾದ್ರು ಎಸ್ ಗ್ಯಾಪ್ ಅಪ್ ಆಗ್ಬೋದಾ ಸೊ ಅಂತ ಸ್ಟ್ರಾಂಗ್ ಗ್ಯಾಪ್ ಅಪ್ ಅಂತ ತೋರಿಸ್ತಾ ಇಲ್ಲ ಸೊ ಇವತ್ತು 5 ಗಂಟೆಗೆ ಅಂದ್ರೆ ಜೂನ್ 7th ಮಾರ್ಕೆಟ್ ಅಲ್ಲಿ ಮೋದಿ ಅವರು ಕೆಲವೊಂದು ಅನೌನ್ಸ್ಮೆಂಟ್ ಮಾಡಕ್ ಹೋಗ್ತಾ ಇದಾರೆ ಆ ಒಂದು ಇಂಪ್ಯಾಕ್ಟ್ ಏನಾದ್ರು ಮಾರ್ಕೆಟ್ ಮೇಲೆ ಆಗ್ಬೋದಾ ಎಸ್ ಆತರ ಆದ್ರೆ ಏನಾಗುತ್ತೆ ಅಂದ್ರೆ ನಾಳೆ ಡೈರೆಕ್ಟ್ ಆಗಿ ಮಾರ್ಕೆಟ್ ಓಪನ್ ಆಗ್ಬೇಕಾದ್ರೆ 15,760 ಹತ್ರನೇ ಮಾರ್ಕೆಟ್ ಡೈರೆಕ್ಟ್ ಓಪನ್ ಆಗುತ್ತೆ ಆದ್ರೆ ಇಟ್ಸ್ ನಾಟ್ ಎ ಗುಡ್ ಓಪನ್ ಅಂತ ಹೇಳ್ತೀನಿ ಆ ಪಾಯಿಂಟ್ ಓಪನ್ ಆಗಿದ ತಕ್ಷಣ ಪ್ಯಾನಿಕ್ ಓಪನಿಂಗ್ ಅಷ್ಟೇ ಅದು ನ್ಯೂಸ್ ಬೇಸ್ ಇಮ್ಮಿಡಿಯೇಟ್ ಮಾರ್ಕೆಟ್ ಫಾಲಿಂಗ್ ಸ್ಟಾರ್ಟ್ ಆಗುತ್ತೆ ಅವಾಗ ನೀವು ಸ್ವಲ್ಪ ವೆಯ್ಟ್ ಮಾಡಿ ಅಗೇನ್ ಮಾರ್ಕೆಟ್ ಅಲ್ಲಿ 710 ಬರೋವರೆಗೂ ವೆಯ್ಟ್ ಮಾಡಿ ಆ 710 ಬಂದ್ಮೇಲೆ ಮಾರ್ಕೆಟ್ ಕ್ಲಾರಿಟಿ ಸಿಗುತ್ತೆ ಇಲ್ಲಿಂದ ಮಾರ್ಕೆಟ್ ಬೌನ್ಸ್ ಆಗತ್ತಾ ಅಥವಾ ಕ್ರಾಶ್ ಆಗತ್ತಾ ಅಂತ 760 ಬಂದು ಮಾರ್ಕೆಟ್ ಓಪನ್ ಆಗಿದ ತಕ್ಷಣ ಯಾವುದೇ ರೀತಿಯ ಆಕ್ಷನ್ ತಗೋಬೇಡಿ ಸ್ವಲ್ಪ ವೆಯ್ಟ್ ಮಾಡಿ 760 ಇಂದ 710 ಬರ್ಲಿ 710 ಒಂದ್ಸರಿ ಬಂದ್ಮೇಲೆ ಮಾರ್ಕೆಟ್ ಅಲ್ಲಿ ನೋಡಿ ಹಿಂಗೆ ಗ್ಯಾಪ್ ಅಪ್ ಆಗಿತ್ತು ಅನ್ಕೊಳ್ಳಿ 710 ಬಂದು ಅಗೇನ್ ಮಾರ್ಕೆಟ್ ಸ್ವಲ್ಪ ಒಂದ್ಸರಿ 730 ಬ್ರೇಕ್ ಆಗ್ತಾ ಇದೆ ಅಂದ್ರೆ 710 ನ ಸ್ಟಾಪ್ ಲಾಸ್ ಇಟ್ಕೊಂಡು ಕಾಲ್ ನ ಬೈ ಮಾಡ್ಕೊಳ್ಳಿ ಅಲ್ಲಿಂದ ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಇದು ನಿಫ್ಟಿಯ ಲೆವೆಲ್ಸ್ ಆಯ್ತು ಅಂದ್ರೆ ಇನ್ನು ಬ್ಯಾಂಕ್ ನಿಫ್ಟಿ ಕಡೆ ಬರೋಣ ಸೊ ಬ್ಯಾಂಕ್ ನಿಫ್ಟಿ ಕಡೆ ಬರೋದಕ್ಕಿಂತ ಮುಂಚೆ ಫ್ರೆಂಡ್ಸ್ ನಿಮ್ಗೆ ಎಲ್ಲರಿಗೂ ಒಂದೇ ಒಂದು ಇನ್ಫಾರ್ಮೇಶನ್ ಸ್ಟಾಕ್ ಮಾರ್ಕೆಟ್ ಅನ್ನೋದು ಆಲ್ರೆಡಿ ಹೈಲಿ ರಿಸ್ಕ್ ಇನ್ವಾಲ್ವ್ ಅಂತ ಹೇಳ್ತಾ ಇದ್ದೀನಿ ಈ ಒಂದು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪಾ ಅಂದ್ರೆ ಮಾರ್ಕೆಟ್ ನಾಳೆ ಯಾವ್ಯಾವ ಲೆವೆಲ್ಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಎಲ್ಲೆಲ್ಲಿ ಮಾರ್ಕೆಟ್ ಚೇಂಜಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಏನ್ ತಿಳ್ಕೊಂಡಿದೀವಿ ಸೊ ನನ್ನ ಒಂದು ನಾಲೆಜ್ ಪ್ರಕಾರ ಏನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಆ ಒಂದು ಪಾಯಿಂಟ್ ಆಫ್ ವ್ಯೂ ನ ಶೇರ್ ಮಾಡ್ತಾ ಇದ್ದೀನಿ ಹೊರತು ಇದ್ರ ಪ್ರಕಾರನೇ ನೀವು ಟ್ರೇಡ್ ಮಾಡ್ಬೇಕು ಇದ್ರ ಪ್ರಕಾರನೇ ಹೈಯೆಸ್ಟ್ ಹಣ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ ಅಲ್ಲ ಇದು ಒಂದು ಎಜುಕೇಶನಲ್ ಪರ್ಪಸ್ ಆಗಿರೋದ್ರಿಂದ ಹಣ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗಿರೋದೆ ನಿಮ್ಮ ಸ್ವಂತ ದುಡ್ದಿರೋ ದುಡ್ಡು ಕಷ್ಟಪಟ್ಟಿರೋ ದುಡ್ಡು ಆಗಿರೋದ್ರಿಂದ ಒಂದಕ್ಕೆ 5 ಸರಿ ಯೋಚನೆ ಮಾಡಿ ನೀವು ಇನ್ವೆಸ್ಟ್ಮೆಂಟ್ ನ ಮಾಡಿ ನಿಮಗ್ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಕೆಳಗೆ ಬರ್ತಾ ಇರೋ ನಂಬರ್ಗೆ ಒಂದು ವಾಟ್ಸ್ಆಪ್ ಮಾಡಿ ಅಥವಾ ನಿಮ್ಮ ಸ್ನೇಹಿತರು ಯಾರಾದ್ರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಿಮ್ಗೆ ಅಡ್ವೈಸ್ ಮಾಡ್ತಾ ಇರೋರು ಫೈನಾನ್ಷಿಯಲ್ ಹೆಲ್ಪ್ ಮಾಡ್ತಿರೋರು ಸೊ ಆತರ ಯಾರಾದ್ರೂ ಇದ್ರೆ ಅವ್ರನ್ನ ಕೇಳ್ಕೊಂಡು ಒಂದ್ಸರಿ ಡಿಸಿಷನ್ ಮಾಡಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಇವತ್ತು ಮಾರ್ಕೆಟ್ ಅಲ್ಲಿ ಗುಡ್ ಪ್ರಾಫಿಟ್ ಬಂತು ಸೊ ಮಾರುತಿ ಇಂಡಸ್ಇಂಡ್ ಬ್ಯಾಂಕ್ HDFC ಬ್ಯಾಂಕ್ ಅಂತ ಹೇಳ್ಬಿಟ್ಟು ನಾಳೆ ಕೊಟ್ಟಿದ್ದ ಕಂಪನಿ ಎಲ್ಲ ನೀವು ಮಾಡ್ತಾ ಇರಬಾರ್ದು ಲಿಮಿಟ್ಸ್ ಅಂತ ಕರಿತೀವಿ ಯಾವುದೇ ನಾವು ನಿಮ್ಗೆ ಹೇಳ್ತಾ ಇದೀವಿ ಅಂತ ಹೇಳಿದ್ರು ನಿಮ್ಗೆ ಎಜುಕೇಟ್ ಮಾಡ್ಬೇಕಾದ್ರೇನೆ ಎಷ್ಟು ಲಾಟ್ ಇದೆ ಎಂಟ್ರಿ ಸೈಜ್ ಸ್ಟಾಪ್ ಲಾಸ್ ಟಾರ್ಗೆಟ್ ಆಕ್ಷನ್ ಪ್ಲಾನ್ ಎಲ್ಲ ಕೊಟ್ಟಿರ್ತೀವಿ ಇವೆಲ್ಲ ನಿಮ್ಗೆ ಕಲೀಬೇಕು ಅಂತ ಸೊ ಹೇಗ್ ಮಾಡ್ಬೇಕು ಅಂತ ನೀವು ಇವತ್ತು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇವತ್ತಿಲ್ಲ ನಾಳೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಣ ಮಾಡಕ್ಕಾಗತ್ತೆ ರಾಂಗ್ ಮಾಡ್ಕೊಂಡು ನೀವು ಮಿಸ್ಟೇಕ್ ಮಾಡ್ಕೊಂಡ್ರೆ ಸ್ಟಾಕ್ ಮಾರ್ಕೆಟ್ ಇಂದ ದೂರ ಇರ್ಬೇಕಾಗತ್ತೆ ಯಾಕೆ ದೂರ ಇದ್ರೆ ಏನಾಗುತ್ತೆ ಅಂದ್ರೆ ಇಡೀ ಪ್ರಪಂಚದಲ್ಲೇ ನಿಮ್ಮ ಕನ್ಸನ್ನ ನನ್ಸ್ ಮಾಡ್ಕೊಳ್ಬೇಕು ಅಂತಿದ್ರೆ ಕಡಿಮೆ ದುಡ್ಡಲ್ಲಿ ಹೆಚ್ಚು ಹಣ ಮಾಡ್ಬೇಕಂತಿದ್ರೆ ಸ್ಟಾಕ್ ಮಾರ್ಕೆಟ್ ಒನ್ ಆಫ್ ದ ಹೈಯೆಸ್ಟ್ ಪೊಟೆನ್ಶಿಯಲ್ ಇರುವಂತ ಫೈನಾನ್ಷಿಯಲ್ ಸೆಗ್ಮೆಂಟ್ ಅದರಿಂದ ದೂರ ಇರಬೇಡಿ ಅಂತ ಹೇಳ್ತಾ ಇದೀನಿ ಇನ್ನು ನಿಫ್ಟಿ ಕಡೆ ಬರೋದಾದ್ರೆ ಬ್ಯಾಂಕ್ ನಿಫ್ಟಿ ಎಸ್ ಇವತ್ತು ಮಾರ್ಕೆಟ್ ಅಲ್ಲಿ ಯಾವ್ದೇ ರೀತಿಯ ಅಪ್ ಆಗ್ಲಿ ಡೌನ್ ಆಗ್ಲಿ ತೋರಿಸೇ ಇಲ್ಲ ಬ್ಯಾಂಕ್ ನಿಫ್ಟಿ ಹಾಗಾಗಿ ನಾಳೆಗೆ ರೇಂಜ್ ಅಂತ ನಾವು ಮಾತಾಡೋದಾದ್ರೆ 35,350 ಇಂದ 35,460 ನಾವು ರೇಂಜ್ ಮಾರ್ಕೆಟ್ ಅಂತ ಕರಿತೀವಿ ಆ ರೇಂಜ್ ಅಲ್ಲಿ ಸ್ವಲ್ಪ ವೆಯ್ಟ್ ಮಾಡಿ ಒಂದ್ಸರಿ ಆ ರೇಂಜ್ ನ ಬ್ರೇಕ್ ಆಗ್ತಾ ಇದೆ ಅಂದ್ರೆ ನಾಳೆ ಎಸ್ ಲಾಸ್ಟ್ 2 days ಇಂದ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ 35,350 ಇಂದ 35,550 ಅಂತ ಇವತ್ತು 100 ಪಾಯಿಂಟ್ ಕೊಟ್ಟಿದ್ದೀವಿ ಎಸ್ ಕ್ಯಾಲ್ಕುಲೇಟಿವ್ ಆಗಿ ಕೊಟ್ಟಿರುವಂತದ್ದು ಅದರ ಲೆವೆಲ್ಸ್ ಬ್ರೇಕ್ ಆಗ್ತಿದೆ ಅಂದ್ರೆ 35,650 ವರೆಗೂ ಸ್ಮಾಲ್ ಅಪ್ ಟ್ರೆಂಡ್ ಇರುತ್ತೆ ಆ 650 ಹತ್ರ ಬರೋವರೆಗೂ ವೆಯ್ಟ್ ಮಾಡಿ 650 ಬಂದ್ಮೇಲೆ ಅಗ್ರೆಸಿವ್ ಟ್ರೆಂಡ್ ನ ಸ್ಟಾರ್ಟ್ ಮಾಡಿ ಅಲ್ಲಿಂದ ಬಿಗ್ ಮೂಮೆಂಟಮ್ ಸಿಗುತ್ತೆ ಇನ್ನು ಡೌನ್ ಸೈಡ್ ನೋಡೋದಾದ್ರೆ 35,150 ಒಂದ್ಸರಿ 350 ಇಂದ ಡೌನ್ ಬರ್ತಾ ಇದೆ ಮಾರ್ಕೆಟ್ ಅಂದ್ರೆ ಇಟ್ಸ್ ಎ ಕಂಟಿನ್ಯೂ ಫಾಲಿಂಗ್ 34,950 ವರೆಗೂ ಆದ್ರೆ ಅತಿ ಹೆಚ್ಚು ಪ್ರೀಮಿಯಂ ಬರೋದಿಲ್ಲ 950 ಬಂದ್ಮೇಲೆ ಮಾರ್ಕೆಟ್ ಪ್ರೀಮಿಯಂ ಬರ್ಬೇಕಾ ಬೇಡ ಅಂತ ಡಿಸ್ಕಸ್ ಆಗುತ್ತೆ ಸೊ 950 ಇಂದ ಡೌನ್ ಬರ್ತಾ ಇದೆ ಅಂದ್ರೆ ಹೈಯೆಸ್ಟ್ ಪ್ರೀಮಿಯಂ ಪುಟ್ಟಲ್ಲಿ ಬರುತ್ತೆ ಅದೇ ರೀತಿ 35,650 ಇಂದ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ ಅಂದ್ರೆ ಕಾಲ್ ಅಲ್ಲಿ ಗುಡ್ ಪ್ರೀಮಿಯಂ ಆಡ್ ಆಗುತ್ತೆ ಈ ಎರಡು ವಿಷಯನ ತಿಳ್ಕೊಳ್ಳಿ ಇನ್ನು ನಾಳೆ ಲೈವ್ ಸೆಷನ್ ಯಾರೆಲ್ಲ ಅಟೆಂಡ್ ಮಾಡ್ಬೇಕು ಅಂತಿದ್ದೀರಾ ಯಾರೆಲ್ಲ ಅಟೆಂಡ್ ಮಾಡ್ತಾ ಇದ್ದೀರಾ 1 ಸೆಕೆಂಡ್ ಆಲ್ ದ ಬೆಸ್ಟ್ ಯಾರೆಲ್ಲ ಅಟೆಂಡ್ ಮಾಡ್ಬೇಕು ನೀವು ಈ ಒಂದು ಫೈನಾನ್ಷಿಯಲ್ ಫ್ರೀಡಮ್ ತಗೊಳ್ಬೇಕು ಅಂತಿದ್ರೆ ಸೊ ಕೆಲವೊಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ ಕೆಳಗಡೆ ಬರ್ತಾ ಇರೋ ನಂಬರ್ಗೆ ಒಂದ್ಸರಿ ಕಾಲ್ ಮಾಡಿ ಸೊ ಮೋರ್ ಇನ್ಫಾರ್ಮೇಶನ್ ನ ತಿಳ್ಕೊಳ್ಳಿ ವಾಟ್ ಆರ್ ದ ಟರ್ಮ್ಸ್ ಅಂಡ್ ಕಂಡೀಷನ್ ಅಂತ ರೈಟ್ ಫ್ರೆಂಡ್ಸ್ ಹಾಗಾದ್ರೆ ಇಲ್ಲಿವರೆಗೂ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಮುಂದೆ ಇನ್ನೊಂದು ಇನ್ಫಾರ್ಮೇಶನ್ ವಿಡಿಯೋ ಜೊತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್